ಹಾಯ್ ಹಲೋ ವೀಕ್ಷಕರೇ, ಯಾರಾಗ್ತಾರೆ ಈ ವಾರದ ಮನೆ ಕ್ಯಾಪ್ಟನ್ ಮತ್ತು ಗಿಲ್ಲಿ ಅವರು ಕ್ಯಾಪ್ಟನ್ ಆಗಲು ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆ ಅಂತಾನೆ ಹೇಳ್ಬೋದು. ಮತ್ತು ನಿನ್ನೆ ಬಂದಿರೋ 3 ಫ್ಯಾಮಿಲಿಗಳು ಯಾರನ್ನು ಕ್ಯಾಪ್ಟನ್ ಆಗಲು ಆಯ್ಕೆ ಮಾಡಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ನಿಮಗೆ ಆಲ್ರೆಡಿ ಗೊತ್ತಿದೆ ಈ ವಾರ ಮನೆ ಕ್ಯಾಪ್ಟನ್ ಯಾವ ರೀತಿ ಆಗಬಹುದೆಂದು. ಮುಂದಿನ ವಾರದ ಮನೆ ಕ್ಯಾಪ್ಟನ್ ಯಾರಾಗಬೇಕೆಂದು ಸ್ಪರ್ಧಿಗಳ ಫ್ಯಾಮಿಲಿ ಕೈಯಲ್ಲಿ ಇದೆ ಅಂತಾನೆ ಹೇಳಬಹುದು. ಇಲ್ಲಿಯವರೆಗೂ ಒಟ್ಟು ಬಿಗ್ ಬಾಸ್ ಮನೆಗೆ 6 ಫ್ಯಾಮಿಲಿಗಳು ಕಾಲಿಟ್ಟಿದ್ದಾವೆ. ಅದರಲ್ಲಿ ಯಾವ ಫ್ಯಾಮಿಲಿ ಯಾರನ್ನು ಕ್ಯಾಪ್ಟನ್ ಮಾಡಲು ಆಯ್ಕೆ ಮಾಡಿದ್ದಾರೆ ಎಂದು ನಾವು ಈಗ ನೋಡೋಣ. ನಿಮಗೆ ಆಲ್ರೆಡಿ 3 ಫ್ಯಾಮಿಲಿಗಳ ಮಾಹಿತಿ ಗೊತ್ತಿದೆ. ಅವು ಯಾವೆಂದರೆ ರಾಶಿಕಾ ಅವರ ಫ್ಯಾಮಿಲಿಯಿಂದ ರಾಶಿಕಾ ಅವರ ಮಗ ಮತ್ತು ಅಮ್ಮ ಕೂಡಿ ಸೂರಜ್ ಅವರನ್ನು ಕ್ಯಾಪ್ಟನ್ ಆಗಲು ಆಯ್ಕೆ ಮಾಡಿದ್ದಾರೆ. ಇನ್ನು ಸೂರಜ್ ಫ್ಯಾಮಿಲಿಯಿಂದ ಸೂರಜ್ ಅವರ ಅಮ್ಮ ಮತ್ತು ಅಕ್ಕ ಅವರು ಅಶ್ವಿನಿ ಗೌಡ ಅವರನ್ನು ಕ್ಯಾಪ್ಟನ್ ಮಾಡಲು ಆಯ್ಕೆ ಮಾಡಿದ್ದಾರೆ. ಇನ್ನು ಧನುಷ್ ಫ್ಯಾಮಿಲಿಯಿಂದ ಧನುಷ್ ಅವರ ಅಮ್ಮ ಮತ್ತು ಹೆಂಡತಿ ಗಿಲ್ಲಿ ಅವರನ್ನು ಕ್ಯಾಪ್ಟನ್ ಮಾಡಲು ಆಯ್ಕೆ ಮಾಡಿದ್ದಾರೆ. ಇಷ್ಟು ಮಾಹಿತಿ ನಿಮಗೆ ಆಲ್ರೆಡಿ ಗೊತ್ತಿದೆ. ನಾವು ಇವಾಗ ನಿನ್ನೆ ಎಪಿಸೋಡ್ ನಲ್ಲಿ ಬಂದಿರುವ 3 ಫ್ಯಾಮಿಲಿಗಳು ಯಾರನ್ನು ಕ್ಯಾಪ್ಟನ್ ಆಗಲು ಆಯ್ಕೆ ಮಾಡಿದ್ದಾರೆ ಎಂದು ನೋಡುವುದಾದರೆ, ರಕ್ಷಿತಾ ಅವರ ಮನೆಯಿಂದ ರಕ್ಷಿತಾ ಅವರ ಅಮ್ಮ ಮತ್ತು ತಂಗಿ ಇಬ್ಬರು ಕೂಡಿ ಗಿಲ್ಲಿ ಅವರನ್ನು ಕ್ಯಾಪ್ಟನ್ ಆಗಲು ಆಯ್ಕೆ ಮಾಡಿದ್ದಾರೆ. ಇನ್ನು ಅಶ್ವಿನಿ ಗೌಡ ಅವರ ಮನೆಯಿಂದ ಅಶ್ವಿನಿ ಗೌಡ ಅವರ ಅಮ್ಮ ಮತ್ತು ಮಗ ಇಬ್ಬರು ಸೇರಿ ಗಿಲ್ಲಿ ಅವರನ್ನು ಈ ವಾರದ ಕ್ಯಾಪ್ಟನ್ ಆಗಲು ಆಯ್ಕೆ ಮಾಡಿದ್ದಾರೆ. ಇನ್ನು ಧ್ರುವಂತ್ ಅವರ ಮನೆಯಿಂದ ಧ್ರುವಂತ್ ಅವರ ತಮ್ಮ ಮತ್ತು ತಮ್ಮನ ಹೆಂಡತಿ ಇಬ್ಬರು ಕೂಡಿ ಗಿಲ್ಲಿ ಅವರನ್ನು ಕ್ಯಾಪ್ಟನ್ ಆಗಲು ಆಯ್ಕೆ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ನಿನ್ನೆ ಬಂದಿರೋ 3 ಫ್ಯಾಮಿಲಿಗಳು ಗಿಲ್ಲಿ ಅವರೇ ಮುಂದಿನ ವಾರದ ಮನೆಯ ಕ್ಯಾಪ್ಟನ್ ಆಗಬೇಕೆಂದು ಆಯ್ಕೆ ಮಾಡಿದ್ದಾರೆ. ಮೊನ್ನೆ ಬಂದಿರುವ 3 ಫ್ಯಾಮಿಲಿಗಳಲ್ಲಿ ಒಂದು ಫ್ಯಾಮಿಲಿ ಅಂದರೆ ಧನುಷ್ ಅವರ ಫ್ಯಾಮಿಲಿ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಬೇಕೆಂದು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ 6 ಫ್ಯಾಮಿಲಿಗಳಲ್ಲಿ ಒಟ್ಟು 4 ಫ್ಯಾಮಿಲಿಗಳು ಗಿಲ್ಲಿ ಅವರೇ ಮುಂದಿನ ವಾರದ ಮನೆಯ ಕ್ಯಾಪ್ಟನ್ ಆಗಬೇಕೆಂದು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಗಿಲ್ಲಿ ಅವರಿಗೆ ಇನ್ನೊಂದು ಕುಟುಂಬದವರು ಯಾರಾದರೂ ಬಂದು ಗಿಲ್ಲಿ ಅವರೇ ಕ್ಯಾಪ್ಟನ್ ಆಗಬೇಕೆಂದು ಆಯ್ಕೆ ಮಾಡಿದರೆ ಪಕ್ಕಾ ಈ ವಾರದ ಮನೆಯ ಕ್ಯಾಪ್ಟನ್ ಗಿಲ್ಲಿ ಅವರೇ ಆಗುತ್ತಾರೆ. ವೀಕ್ಷಕರೇ, ಮನೆಯಲ್ಲಿ ಒಟ್ಟು 11 ಸ್ಪರ್ಧಿಗಳಿದ್ದಾರೆ. ಅಂದರೆ 11 ಸ್ಪರ್ಧಿಗಳೆಂದರೆ 11 ಫ್ಯಾಮಿಲಿಗಳು. 11 ಫ್ಯಾಮಿಲಿಗಳಲ್ಲಿ ಆಲ್ರೆಡಿ ಈಗ 6 ಫ್ಯಾಮಿಲಿಗಳು ಬಂದಿದ್ದಾವೆ. 6 ಫ್ಯಾಮಿಲಿಗಳಲ್ಲಿ ನಾಲ್ಕು ಫ್ಯಾಮಿಲಿಗಳು ಗಿಲ್ಲಿ ಅವರೇ ಕ್ಯಾಪ್ಟನ್ ಆಗಬೇಕೆಂದು ಆಯ್ಕೆ ಮಾಡಿದ್ದಾರೆ. ಇನ್ನು 5 ಫ್ಯಾಮಿಲಿಗಳಲ್ಲಿ ಗಿಲ್ಲಿ ಅವರ ಫ್ಯಾಮಿಲಿ ಬಿಟ್ಟರೆ ಇನ್ನು ಉಳಿದ 4 ಫ್ಯಾಮಿಲಿಗಳಾದ ರಘು ಅವರ ಫ್ಯಾಮಿಲಿ, ಕಾವ್ಯ ಅವರ ಫ್ಯಾಮಿಲಿ, ಸ್ಪಂದನ ಅವರ ಫ್ಯಾಮಿಲಿ ಮತ್ತು ಮಾಳು ಅವರ ಫ್ಯಾಮಿಲಿ, ಈ 4 ಫ್ಯಾಮಿಲಿಗಳಲ್ಲಿ ಒಂದು ಫ್ಯಾಮಿಲಿ ಗಿಲ್ಲಿ ಅವರನ್ನು ಆಯ್ಕೆ ಮಾಡಿದರೆ 100% ಪಕ್ಕ ಮುಂದಿನ ವಾರದ ಕ್ಯಾಪ್ಟನ್ ಗಿಲ್ಲಿ ಅವರೇ ಆಗುತ್ತಾರೆ. ಗಿಲ್ಲಿ ಅವರು ಆಲ್ರೆಡಿ 99% ಈಗ ಕ್ಯಾಪ್ಟನ್ ಆಗಿದ್ದಾರೆ. ಇನ್ನು ಸ್ವಲ್ಪ ಮಾತ್ರ ಉಳಿದಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಈ ರೇಸ್ನಲ್ಲಿ ರಾಶಿಕಾ ಅವರ ಫ್ಯಾಮಿಲಿ ಸೂರಜ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಸೂರಜ್ ಅವರ ಫ್ಯಾಮಿಲಿ ಅಶ್ವಿನಿ ಗೌಡ ಅವರ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಸೂರಜ್ ಮತ್ತು ಅಶ್ವಿನಿ ಗೌಡ ಅವರಿಗೆ ಒಂದೊಂದು ಓಟ್ ಬಿದ್ದಿದ್ರಿಂದ ಉಳಿದ 5 ಓಟ್ಗಳಲ್ಲಿ ಏನಾದರೂ ಬದಲಾವಣೆಯಾಗಿ ಒಬ್ಬರಿಗೆ ಬಿದ್ದರೆ 1% ಚಾನ್ಸಸ್ ಇದೆ. ಉಳಿದ 99% ಗಿಲ್ಲಿ ಅವರೇ ಕ್ಯಾಪ್ಟನ್ ಆಗುವ ಚಾನ್ಸಸ್ ಇದೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ಕ್ಯಾಪ್ಟನ್ಸಿ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ಅವರು ಈ ವಾರದ ಮನೆಯ ಕ್ಯಾಪ್ಟನ್ ಆಗಬೇಕು ಅಥವಾ ಬೇಡ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.